ಬೇಗ ಬಾರೆ. ರೀ ಈ ಸೀರೆ ಹಾಕೊಂಡ್ಲಾ ಈ ಸೀರೆ ಹಾಕೊಂಡ್ಲಾ? ದಿವ್ಯಾ ಯಾವ್ದೋ ಒಂದು ಹಾಕೋ ದಿವ್ಯಾ, ಲೇಟ್ ಆಗ್ತಾ ಇದೆ. ನೀವೇ ಲೇಟ್ ಮಾಡ್ತಿರೋದು. ಯಾವ ಸೀರೆ ಹಾಕೊಂಡ್ಲಿ ಬೇಗ ಹೇಳಿ. ಹೋಗು ಆ ಪರ್ಪಲ್ ಹಾಕ ಮಗು. ಏನ್ ನೋಡ್ತೀಯಾ, ಓಡ್ ಬೇಗ. ಪರ್ಪಲ್ ಸಾರಿಗೆ ಮ್ಯಾಚಿಂಗ್ ಬ್ಲೌಸ್ ಸಿಕ್ಕಿಲ್ಲ, ಇದೋಕೆನಾ? ಹಲೋ ಹಲೋ ಮಗ, ಇನ್ನು ಎಲ್ಲಿದ್ದೀರೋ? ತಾತನನ್ನ ಎತ್ಬಿಡ್ತಾರ ಕಣ, ಬೇಗ ಬಾರೋ. 2 ನಿಮಿಷ ಬಿಟ್ವಿ ಕಣ. ಬಿಟ್ವಿ ಕಣ. ದಿವ್ಯಾ ಎಣ ಎತ್ಬಿಡ್ತಾರ ಕಣ, ನಮ್ ತಾತನ ಮುಖ ನೋಡಕ್ಕಾಗಲ್ಲ. ಯಾವ್ದೋ ಒಂದು ಹಾಕೊಂಡು ಹೊಡ್ಬರೋಗು. ಇದು ಫಿಕ್ಸಾ? ಹೋಗು. ಸಿಂಗಲ್ ಪಿನ್ ಮಾಡ್ಲಾ ಹಂಗೆ ಬಿಡ್ಲಾ? ಪಿನ್ ಮಾಡು ದಿವ್ಯಾ, ಪಿನ್ ಮಾಡು. ಹೋಗು ಬೇಗ. ಅಯ್ಯೋ ಐರನ್ನೇ ಮಾಡಿಲ್ಲ. ಹೋಗಿ ಇದನ್ ವೆಡ್ಡಿಂಗಾ? ಬಂದ ಮನೆ ಬೇಗ ಎತ್ಕೋ, ಬೇಗ ಹೋಗೋಣ. ಅಯ್ಯೋ ಇರ್ರಿ, ಪಕ್ಕದ ಮನೆ ಅಕ್ಕ ಹತ್ರ ಹೋಗಿ ಸಾಗರ್ ಸೈಡ್ ಹಾಕ್ಸ್ಕೊಂಡ್ಬರ್ತೀನಿ. ದಿವ್ಯಾ ನಾವೆಲ್ಲಿಗೆ ಹೋಗ್ತಾ ಇದೀವಿ, ಏನಕ್ಕೆ ಹೋಗ್ತಾ ಇದೀವಿ? ಎಣ ಎತ್ಬಿಡ್ತಾರ ಕಣೆ, ನಮ್ ತಾತನ ಮುಖ ನೋಡಕ್ಕಾಗಲ್ಲ. ಯಾವ್ದೋ ಒಂದು ಹಾಕೊಂಡು ಆಳ್ಬಡ್ಸು. ಇರ್ರಿ 2 ನಿಮಿಷ ಬಂದೆ. ದಿವ್ಯಾ ಆಯ್ತಾನೆ? ಪಕ್ಕದ ಮನೆ ಅಕ್ಕ ಇರ್ಲಿಲ್ಲ, ಅದಕ್ಕೆ ಆಟೋ ಮಾಡ್ಕೊಂಡು ಅಮ್ಮನ ಮನೆಗೆ ಹೋಗ್ತಿದೀನಿ. ಜಡ ಹಾಕ್ಸ್ಕೊಂಡ್ ಬಂದ್ಬಿಡ್ತೀನಿ 2 ನಿಮಿಷ. ನೀನೆಲ್ಲಾದ್ರೂ ಹೋಗಿ ಸಾಯೇ. ಆ ಮನೆ ಬಗ್ಗೆ ಎಲ್ಲಿಟ್ಟಿದ್ ಹೇಳು, ನಾನು ಒಬ್ಬನೇ ಹೋಗ್ಬಿಟ್ಟು ಮಣ್ಣಾಕೊಂಡು ಬರ್ತೀನಿ. ನೀವೇ ತಾನೇ ಹೇಳಿದ್ದು ಮನೆ ಕೀ ತಗೋ ಅಂತ. ಮನೆ ಕೀ ನನ್ನ ಹತ್ರ ಇದೆ. ಏನೋ ರೀ ಒಂದ್ ರೀಲ್ಸ್ ಕಳ್ಸ್ತೀನಿ ನೋಡ್ರಿ. ಹಲೋ ಹಲೋ, ನೋಡೋ, ವೀಲ್ ಚೇರ್ ಕೊಟ್ಟು ಅಜ್ಜಿನ ನೋಡಕ್ ಬಂದಿರೋದು ಒಂದ್ ನೆಪ ಮಾತ್ರ. ಮೇನ್ ಆಗಿ ಹುಡ್ಗಿ ನೋಡು. ನಿನ್ಗೆ ಓಕೆ ಆದ್ರೆ ಆಮೇಲೆ ನಾನು ನೋಡ್ಕೋತೀನಿ. ಓಕೆ ಅಣ್ಣ. ಇಳಿ. ಚೆನ್ನಾಗಿದೆಯಲ್ಲ ಕಜ್ಜಿ? ನಮಸ್ತೆ ಅಜ್ಜಿ. ನಮಸ್ತೆ ಅಜ್ಜಿ. ಮಲೇಶ ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಅಕ್ಕ. ನೋಡು ಅತ್ತೆನ ಹೇಗಾಗ್ಬಿಟ್ಟಿದ್ದಾರೆ, ಮಾತೇ ಇಲ್ಲ ಕಣೋ. ನಮಸ್ತೆ. ವಯಸ್ಸಾಯ್ತಲ್ಲ, ಏನ್ ಮಾಡಕ್ಕಾಗುತ್ತೆ. ತಗಕ್ಕ ಅಜ್ಜಿಗೆ ಹಣ್ಣು. ಬಂದವರೆಲ್ಲ ಬೇಡ ಬೇಡ ಅಂದ್ರು ಏನೋ ಅಂತ ತರ್ತಾರೆ. ನೀವೇನ್ ತಂದಿಲ್ವಾ? ಅಲ್ಲ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಇವನು ನಮ್ ದೂರ ಸಂಬಂಧಿಕ, ಜೊತೆಲಿರ್ಲಿ ಅಂತ ಕರ್ಕ ಬಂದೆ. ಹಾ ಹೌದಾ, ಕಾಫಿ ತರಿಸ್ತೀನಿ. ದಿವ್ಯಾ ಬೇಗ ಬಾರೆ. ಹುಡುಗಿ ಬರ್ತಾಳೆ, ನೋಡ್ಕೊಬಿಡು. ಸ್ವಲ್ಪ ಹಂಗೆ ಹೊಸಬ್ರು ನೋಡಿದ್ರೆ ಅದ್ರಿ ತರ ಆಗ್ತಾಳೆ. ಸ್ವಲ್ಪ ಗಾಬರಿ ಜಾಸ್ತಿ. ಯಾರು ಬಂದ್ರು ನೋಡು. ಸುಮ್ನೆ ಅಕ್ಕ, ವೀಲ್ ಚೇರ್ ತಂದಿದ್ದೀನಿ. ಇನ್ಮೇಲೆ ಅಜ್ಜಿನ ಇದ್ರಲ್ಲೇ ಅಡ್ಡಾಡ್ಸಿ. ಸರಿನಪ್ಪ. ಬಾವ ಎಲ್ಲಿ? ಬೀಗ್ರೂಟ ಇದೆ ಅಂತ ಬೆಳಗ್ಗೆನೆ ಎಲ್ಲೋ ಹೋದ್ರು. ಓ, ಯಾರೇ? ಯಾವ್ದೋ ಅಂಕಲ್ ವೆಡ್ಡಿಂಗ್ ಕಾರ್ಡ್ ಕೊಡಕ್ ಬಂದಿರು. ನಾನೇ ಬೇಡ ಅಂಕಲ್, ನೆಕ್ಸ್ಟ್ ಟೈಮ್ ತಗೊಳ್ತೀವಿ ಅಂತ ವಾಪಸ್ ಕಳಿಸ್ದೆ. ಏ ಲೂಸು, ಹಂಗ ಯಾರಾದ್ರೂ ಹೇಳ್ತಾರೇನೆ? ಅಯ್ಯ ನೀನೇ ತಾನೇ ಹೇಳಿದ್ದು ಯಾರಾದ್ರೂ ಏನಾದ್ರೂ ಕೊಡಕ್ ಬಂದ್ರೆ ಇಸ್ಕೋಬಾರ್ದು ಅಂತ. ಸರಿಯಾಗಿದ್ಯಾ? ನಿನ್ನದು ಯಾವನ್ ಕಟ್ಕೊಂತಾನೋ. ಇವಳು ಸ್ವಲ್ಪ ಸಣ್ಣ ಹುಡುಗಿ ತರ ಆಡ್ತಾಳೆ. ಓಕೆನಾ ನಿಂಗೆ? ಸರಿ ಅಕ್ಕ, ಟೈಮ್ ಆಯ್ತು, ನಾವೇನು ಬರ್ತೀವಿ. ಅಣ್ಣ ಅಕ್ಕರ್ ಕಾಫಿ ಕುಡ್ಕೊಂಡೋಗು ಅಂದ್ರು. ಲೈ ಟೈಮ್ ಆಯ್ತು, ನಡಿಯಲೈ. ಬಂದವರೆಲ್ಲ ಅತ್ತೆಗೆ ಮಾತ್ರೆಗೆ ಮೆಡಿಸಿನ್ಗೆ ಅಂತ ದುಡ್ಡು ಕೊಟ್ಟು ಹೋಗೋರು. ಮಾರ್ಕ್ಬಿಟ್ಟೆ ಕನಕ. ಅಯ್ಯೋ ತಗೋ. ನಿನ್ಗಲ್ಲಪ್ಪ. ತಗೊಳ್ಳಿ, ಇರ್ಲಿ, ಇಟ್ಕೊಳ್ಳಿ. ಅಜ್ಜಿಗೆ ಬೇಡವಾಗಿತ್ತು. ತಗೊಳ್ಳಿ. ನನ್ಗೂ ಬಂದವರೆಲ್ಲ ಬಳೆಗೆ ಬಟ್ಟೆಗೆ ಅಂತ ದುಡ್ಡು ಕೊಟ್ಟು ಹೋಗೋರು. ಮಾರ್ಕ್ಬಿಟ್ಟೆ ಕನ್ಪುಟ. ತಗೋ, ಇಟ್ಕೊಳ್ಳವ, ಪರವಾಗಿಲ್ಲ. ಬಳೆ ತಗೋ. ನಡಿಯೋ, ಅಜ್ಜಿನ ಎದ್ದು ದುಡ್ಡು ಗಿಡ್ ಕೇಳ್ಬಿಟ್ಟಳು. ಅವ್ರು ಹೋಗ್ತಿದಾರೆ. ಬಾಯ್ ಮಾಡಜ್ಜಿ, ಬಾಯ್ ಬಾಯ್. ಆಪಲ್ ನನ್ಗೆ. ನಂಗೆ ಬೇಕು ಕಣೆ. ನನ್ಗೆ ನಂಗೆ ನಂಗೆ ಅಣ್ಣ ನಂಗೆ ಹುಡುಗಿ ಓಕೆ ಅಣ್ಣ, ನಂಗೆ ಓಕೆ ಅಣ್ಣ, ನಂಗೆ ಓಕೆ. ನೋಡೋ, ಇನ್ನೊಂದ್ಸಲ ಹೇಳ್ತಾವ್ನಿ, ಹುಡುಗಿ ಚಿಕ್ಕೋಳ್ ತರ ಆಡ್ತಾಳೆ, ಮೆಚೂರ್ ಇಲ್ಲ. ಓಕೆನಾ? ಅಣ್ಣ ಹುಡುಗಿ ಅಂದ್ಮೇಲೆ ಅನ್ಮೆಚೂರ್ ಆಗಿರ್ಬೇಕು, ಹುಡುಗ ಅಂದ್ಮೇಲೆ ಮೆಚೂರ್ ಆಗಿರ್ಬೇಕು. ಆಗ್ಲೇ ಸಂಸಾರ ಸೂಪರ್. ಸರಿ ಸರಿ ಆಯ್ತು. ಥ್ಯಾಂಕ್ಸ್ ಅಣ್ಣ. ಅಣ್ಣ ಹೆಲ್ಮೆಟ್ ಮರ್ತೊಂಡ್ಬಿಟ್ಟೆ, ತರ್ತೀನಿ. ಅಮ್ಮ ಇನ್ನೊಂದ್ಸಲಿ ತಳ್ಬಾರಮ್ಮ. ಹೆಲ್ಮೆಟ್ ನಂದು. ಓಹ್ ನಿಮ್ದಾ? ನಾನೆಲ್ಲೋ ಇದ್ರ ಜೊತೆ ಫ್ರೀಯಾಗಿ ಕೊಟ್ಟಿದ್ದಾರೆ ಅನ್ಕೊಂಡೆ. ಸಾರಿ. ಇಟ್ಸ್ ಓಕೆ, ಬಾಯ್. ಹೊರಟ್ರಾ? ಫ್ರೀ ಇದ್ರೆ ಒಂದ್ ರೌಂಡ್ ತಳ್ತೀರಾ? ಅಂದ್ರೆ ನಾನು ಇದ್ರಲ್ಲಿ ಕೂತ್ಕೋತೀನಿ, ಒಂದ್ ರೌಂಡ್ ತಳ್ತೀರಾ?
ಫ್ರೀ ಇದ್ರೆ ಒಂದ್ ರೌಂಡ್ ತಳ್ತೀರಾ? ಅಂದ್ರೆ ನಾನು ಇದ್ರಲ್ಲಿ ಕೂತ್ಕೋತೀನಿ, ಒಂದ್ ರೌಂಡ್ ತಳ್ತೀರಾ? ತಗೊಳ್ಳಿ, ಇದು ನೀವೇ ಇಟ್ಕೊಳ್ಳಿ. ನನ್ಗ ಯಾಕೆ? ನೀವು ವೀಲ್ ಚೇರಲ್ಲಿ ಆಟ ಆಡ್ತಾ ಇರ್ತೀರಲ್ಲ, ಕೆಳಗಡೆ ಬಿದ್ದು ತಲೆ ಹೊಡ್ಕೊಂಡ್ಬಿಟ್ರೆ ಸೇಫ್ಟಿಗೆ ಯೂಸ್ ಮಾಡಿ. ಇದ್ರಲ್ಲಿ ಬಿದ್ರೆ ಏನೂ ಆಗಲ್ಲ. ನೀವು ಒಳ್ಳೆ ಏನ್ ಕಟ್ ಆಗ್ತಿದ್ದೀರಾ? ನಾನು ಸಾಯಕ್ಕಿಂತ ಮುಂಚೆ ಪ್ರಪಂಚದಲ್ಲಿರೋ 8 ಅದ್ಭುತಗಳನ್ನ ನೋಡಬೇಕು ಅಂತ ಬರ್ಕೊಂಡಿದ್ದೆ. ಅದರಲ್ಲೊಂದು ನೋಡಾಯ್ತು, ಅದಕ್ಕೆ ಕಾಟಾಕ್ದೆ. ಇರೋದು 7 ಅದ್ಭುತ ಅಲ್ವಾ? 8ನೇದು ಯಾವುದು? ನಿಮ್ಮ ನಗು. ನೀವು ನಗ್ತಾ ಇರೋದು ಕೇಳಿದ್ರೆ ಅಳ್ತಾರ ಮಗುನು ಸುಮ್ಮನಾಗ್ಬಿಡುತ್ತೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನನಗೋಸ್ಕರ ಇನ್ನೊಂದು ಸತಿ ನಗ್ತೀರಾ ಪ್ಲೀಸ್? ಇನ್ನೊಂದು ಸತಿ. ನಿಲ್ಸೆ ಸಾಕು. ನಮ್ಗೆ ಈ ಮದುವೆ ಇಷ್ಟ ಇಲ್ಲ. ನಮಗೂ ಈ ಮದುವೆ ಇಷ್ಟ ಇಲ್ಲ. ನನಗೆ ಇಷ್ಟ ಇದೆ. ನಾನು ಇವ್ರನ್ನೇ ಮದ್ವೆ ಆಗೋದು. ನಾವು ಯಾರು ಈ ಮದುವೆ ಒಪ್ಪಲ್ಲ. ನಿಮ್ಮ ಒಪ್ಪಿಗೆ ಯಾರಿಗೆ ಬೇಕು? ನನ್ನ ಮದ್ವೆ ನೋಡಿ ಕಣ್ಮುಚ್ತೀನಿ ಅಂತಿದ್ದಿದ್ದು ಅಜ್ಜಿ. ಅಜ್ಜಿ ಒಪ್ಪಿದ್ರೆ ಸಾಕು. ಅಜ್ಜಿ ನೀನ್ ನೋಡಜ್ಜಿ, ನಾನು ಅವ್ರನ್ನ ಮದ್ವೆ ಆಗ್ಲಾ? ಲೇ, ಅವ್ರೇನಾದ್ರೂ ಮಾತಾಡಿದ್ರೆ ತಾನೇ ಒಪ್ಕೊಳ್ಳೋದು. ನನಗಿರೋ ಬುದ್ಧಿ ಉಪಯೋಗಿಸಿ ಅಜ್ಜಿ ನಂಗೆ ಒಪ್ಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಜ್ಜಿ, ನಿಂಗೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಬಾಯ್ ಬಿಟ್ಟು ಇಲ್ಲಮ್ಮ ಅಂತ ಹೇಳು. ಅಕಸ್ಮಾತ್ ಇಷ್ಟ ಇದ್ರೆ ನಾವು 1ರಿಂದ 5 ಹೇಳ್ಸೋ ತನಕ ಸುಮ್ಮನೆ ಇರು, ಓಕೆನಾ? ಲೇ, ಅಜ್ಜಿಗೆ ಮಾತಾಡಕ್ ಬರಲ್ಲ ಅಂತ ಗೊತ್ತಿದ್ರು ಈ ತರ ನಾಟಕ ಆಡ್ತಾ ಇದ್ದೆ ನೀನು. ಯಾಕಮ್ಮ, ನೀನು ಹಿಂಗೆ ತಾನೇ ಮಾಡಿದ್ದು? ಯಾಕೆ ಮರ್ತ್ಬಿಟ್ಟಾ? ಅತ್ತೆ, ನಿಮಗೆ ಕಾಸಿನ ಸರನ ನಾನು ಹಾಕೋಬೇಕು ಅಂತ ಎಷ್ಟು ವರ್ಷದಿಂದ ಆಸೆ ಪಡ್ತಾ ಇದೀನಿ ಗೊತ್ತಾ? ಇವತ್ತು ನಿಮ್ಮನ್ನ ಕೇಳ್ಬಿಟ್ಟೆ ಹಾಕೊಳ್ತೀನಿ ನೋಡಿ. ನಿಮ್ಗೆ ಏನಾದ್ರೂ ಇಷ್ಟ ಇಲ್ಲ ಅಂದ್ರೆ ಬಾಯ್ ಬಿಟ್ಟು ಹೇಳ್ಬಿಡಿ, ಹಾಕೋಬೇಡ ಕಣೆ ಅಂತ. ನಾನು ಮುಟ್ಟೋದು ಇಲ್ಲ. ಅತ್ತೆ, ನಿಮ್ಗೆ ಏನಾದ್ರೂ ಇಷ್ಟ ಇದ್ರೆ ನಾನು 5 ಎಣ್ಸೋರ್ಗೂ ಸುಮ್ಮನೆ ಇರಿ, ಸರಿನಾ? ಏಯ್, ಇದಕ್ ನೀನೇ ಕಣೆ ಸಾಕ್ಷಿ. ಅತ್ತೆ, 1 2 3 4 5. ಅತ್ತೆ ಒಪ್ಕೊಂಡ್ಬಿಟ್ರು ಕಣೆ, ಅತ್ತೆ ಒಪ್ಕೊಂಡ್ಬಿಟ್ರು. ಕಾಸಿನ ಸರ ನಂದೆ, ಕಾಸಿನ ಸರ ನಂದೆ. ನೀನ್ ಈ ತರ ಆದ್ಮೇಲೆ ಕಾಸಿನ ಸರ ನಂದೆ. ಏಯ್, ಬಿಡ್ತಾನೆ. ಹೇಳ ಮನೇಲೆಲ್ಲಾರ್ಗೂ. ನಮ್ದೇನಿದೆ, ಅತ್ತೆ ಹೇಗೆ ಹೇಳ್ತಾರೋ ಹಾಗೆ. ಅಜ್ಜಿ ರೆಡಿ? 1 2 3 4 5. ಅಜ್ಜಿ ಒಪ್ಕೊಂಡ್ಬಿಟ್ರು. ಕೊಹ್ಲಿ ಹೊಡಿತಾನೆ 6. ಕಿಶೋರ್ ಜೊತೆ ನನ್ನ ಮದುವೆ ಫಿಕ್ಸು. ಸೂಪರ್ ಸರ್. ಮೇಡಮ್ ಮೇಲೆ ಹಂಗೆ ಸಣ್ಣ ಕೈ ಹಾಕಿ ಬೆಂಡ್ ಮಾಡಿ ಸರ್. ಹಂಗೆ ರೆಡಿ ರೆಡಿ. ಓಕೆ ಸರ್. ಮೇಡಮ್ ಸರ್ ಭುಜದ ಮೇಲೆ ಕೈ ಹಾಕಿ. ಹಂಗೆ ಮೇಡಮ್. ರೆಡಿ ಮೇಡಮ್? ಸೂಪರ್ ಮೇಡಮ್. ಇವಾಗ ಮೇಡಮ್ ಸರ್ ನೀವು ಈಚೆ ಬನ್ನಿ ಸರ್. ನೀವೇ ಈಚೆ ಬನ್ನಿ ಸರ್. ಮೇಡಮ್ ಸಿಂಗಲ್ ತಗೊಂತೀನಿ. ಮೇಡಮ್ ಸೂಪರ್ ಇದ್ದಾರೆ. ಹೋಗಿ. ರೆಡಿ ಮೇಡಮ್, ನಿಮ್ದು ಸಿಂಗಲ್ ಪೋಸ್. ಒಬ್ರೆ ರೆಡಿ ಮೇಡಮ್. ಸ್ಮೈಲ್ ಮೇಡಮ್. ಇದೇನು ಮೇಡಮ್, ಮಗು ಸೂಪರ್ ಆಗೈತೆ. ಇನ್ನೊಂದ್ಸಲ ನಗಿ ಮೇಡಮ್. ಯಾಕೆ ಒಳ್ಳೆ ಕೊಳ್ಳಿದ್ದವ ನಗ್ತಾ ಇದ್ಯಾ? ಮೊನ್ನೆ ತಾನೇ ಪಕ್ಕದ ಮನೆ ಅಕ್ಕನ್ಗೆ ಪಾಪ ಆಗೈತೆ. ನಿನ್ ನಗು ಕೇಳಿ ಬೇದಿಗಿದಿ ಮಾಡ್ಕೊಂಡ್ಬಿಟ್ಟ. ಅದ್ಯಾವನೋ ತಲೆ ಕೊಡ್ತಾ ಬಿದ್ದಿರೋ ತಗಡ್ ನನ್ ಮಗ ನನ್ನ ನಗುನ 8 ಅದ್ಭುತ ಕೋಲ್ಸಿದ್ದ. ಅವ್ನ ಯಾರೋ ನಿಮ್ಮನ್ಸಿಂದ ತಪ್ಪಿಸ್ಕೊಂಡ್ ಹೇಳಿರ್ತಾನ್ ಬಿಡು. ಜಾಸ್ತಿ ಮಾತಾಡ್ತಿದ್ಯಾ ಕಿಶೋರ್. ನೀನೇನ್ ಕಮ್ಮಿ ಮಾತಾಡ್ತಿದ್ಯಾ? ನೀನು ಜಾಸ್ತಿನೇ ಮಾತಾಡ್ತಾ ಇದ್ಯಾ. ನೀನ್ ಹಿಂಗೆ ಮಾತಾಡ್ರ ನನಗ್ ಕೋಪ ಬರುತ್ತೆ. ನಿಂಗ್ ಕೋಪ ಬರುತ್ತೆ, ನಂಗೆ ಯಾವಾಗ್ಲೂ ಇರುತ್ತೆ. दिव्या, ये लास्ट टाइम बोलता नहीं, ये घर में तू नहीं हंसना, तू हंसना खबरदार. क्यों हंसना नहीं? मैं हंसता हूँ. सुबह से शाम तक मैं हंसता हूँ. तुझे मेरी नगु पसंद नहीं आई तो तू मेरे घर से निकाल. बत्ताज. ये आशिकी 3 हीरोइन. तेरा घर नहीं, मेरा घर. तिंगला बढ़ के मैं देता हूँ, तू क्या देता? मारता देख. मारता? मंजीज मारता? मार रे, मार. तेरी मैं मारू तो तू गया. बत्ताज. ಕಿಶೋರ್, ಯಾಕ್ರೆ ಬೆಳಬೆಳಗ್ಗೆ ಕಿತ್ತಾಡ್ತಿದ್ದೀರಾ? ಹೌದು, ಇತ್ತೀಚೆಗೆ ನೀವಿಬ್ರು ಯಾಕೆ ಉರ್ದುಲ್ ಕಿತ್ತಾಡ್ತಿದ್ದೀರಾ? तू बोल जी, मैं जाता हूँ. ಅಯ್ಯೋ ಅಂಕಲ್, ಅದನ್ನ ಏನ್ ಕೇಳ್ತೀರಾ? ನಮ್ ಪಕ್ಕದ ಮನೆ ಅಜ್ಜಿ ನಾವ್ ಒಂಚೂರು ಜಗಳಾಡಂಗಿಲ್ಲ. ಪಿನ್ ಟು ಪಿನ್ ಕೇಳಿಸ್ಕೊಂಡು ಏರಿಯಾದಲ್ಲಿ ಇರೋ ಬರೋರ್ಗೆಲ್ಲ ಹೇಳಿ ಸಮಾಧಾನ ಆಗಿಲ್ಲ ಅಂತ ಫೋನ್ ಮಾಡಿ ಊರಲ್ಲಿರೋ ನೆಂಟರಿಗೆಲ್ಲ ಹೇಳೋರು. ಅದಕ್ಕೆ ನನಗಿರೋ ಬುದ್ಧಿ ಉಪಯೋಗಿಸಿ ಅಜ್ಜಿ ಕನ್ನಡದಲ್ಲಿ ಜಗಳಾಡಿದ್ರೆ ತಾನೇ ಅರ್ಥ ಆಗೋದು, ಉರ್ದುಲ್ ಜಗಳಾಡಿದ್ರೆ ಅರ್ಥ ಆಗಲ್ಲ ಅಂತ ಶಿವಾಜಿನಗರದಲ್ಲಿರೋ ನನ್ನ ಫ್ರೆಂಡ್ ಮುಸ್ಕಾನ್ ಮನೆಗೆ ನಾವಿಬ್ರು ಹೋಗಿ ಉರ್ದು ಕಲ್ತು ಉರ್ದುಲ್ ಜಗಳಾಡ್ತಿದೀವಿ. ಯಾವ ಕಾಲೇಜಮ್ಮ ಓದಿದ್ ನೀನು? ಗರ್ಲ್ಸ್ ಜೂನಿಯರ್ ಕಾಲೇಜ್, ಚಿತ್ರದುರ್ಗ. ಕರೋ ಜಗಳ ಕರೋ, ಮೇ ಜಾತು.
ಬಿಚ್ಚಿ ಮಾರ್ತು ಮೇನಯ್ಯ ತುಜಿ ಸೋತು ಅರೆ ಓ ನಿಮ್ಮ ಅಮ್ಮನ ಮನೆ ಹತ್ರ ಇದೀನಿ ಕಣೆ ಏ ಅದೇ ಸೀರೆಗೆ ಫಾಲ್ಸು ಜಿಗ್ಜಾಗು ಕುಚ್ಚು ಎಮ್ಮಿಂಗು ಮಾಡಿಸ್ಬೇಕು ಅಂತ ಹೇಳ್ಬೇಕು ತಾನೆ ಪದೇ ಪದೇ ಫೋನ್ ಹಾಕ್ತಾರೆ ಬೇಡ ಇಡು ಅಣ್ಣ ಚೆನ್ನಾಗಿದ್ದೀರಾ? ಆ ರಿಮೋಟ್ ಕೊಡು. ತಗೋ ಅಲ್ಲಿಡು. ಅವಾಗ್ಲೇ ಏನೋ ಕೇಳ್ದಲ್ಲ, ಏನದು? ಚೆನ್ನಾಗಿದ್ದೀರಾ? ಅತ್ತೆ, ಒಂದ್ ಲೋಟ ಸಕ್ಕರೆಗೆ ಸ್ವಲ್ಪ ಮೊಸರು ಹಾಕೊಂಡ್ ಬನ್ನಿ. ಲೇ ನನಗೆ ಊಟ ಹಾಕೊಂಡ್ ಬಾರೆ ಅಳಿ ಅಂದ್ರೆ ಈಗ ಬಂದ್ರಾ? ಮಾವ ಕೈ ತೊಳ್ಕೊಂಡ್ಮೇಲೆ ಟವಲಲ್ಲಿ ಒರೆಸ್ಕೊಳ್ಳಿ, ಮಕ್ಕದ ಮೇಲೆ ಓದ್ರಬಾರ್ದು ಮಾವ. ಏನ್ ಮಾಡೋದಳಿ ಅಂದ್ರೆ ನನಗೆ ಹಿಂಗ ಅಂದೇ ಅಭ್ಯಾಸ. ಅಂದಾಗೆ ನಿಂದು ಬಟ್ಟೆ ಅಂಗಡಿ ಇದೆ ಅಲ್ವಾ? ಓಣ ಒಂದ್ ಕೆಲ್ಸ ಮಾಡು, ಬರೋ ತಿಂಗಳು 25 ಜೊತೆ ಫಾರ್ಮಲ್ ಶರ್ಟು ಪ್ಯಾಂಟು ತಂದ್ಕೊಟ್ಬಿಡು, ದುಡ್ಡು ಕೊಡ್ತೀನಿ. ಸರಿ ಅಣ್ಣ. ಅಳಿ ಅಂದ್ರೆ ಅಷ್ಟೆಲ್ಲ ಬಟ್ಟೆ ನಿಮ್ಗೆನಾ? ಛೇ ನಾನು ಅಲ್ಲೆಲ್ಲ ಬಟ್ಟೆ ತಗೊಳ್ತೀನ, ಅದೆಲ್ಲ ನಮ್ಮ ಕಂಪ್ನಿ ಎಂಪ್ಲಾಯೀಸ್ಗೆ. ತಿಂಗಳು 25 ಜೊತೆ ಫಾರ್ಮಲ್ ಶರ್ಟು ಪ್ಯಾಂಟು ತಂದ್ಕೊಟ್ಬಿಡು, ದುಡ್ಡು ಕೊಡ್ತೀನಿ. ಸರಿ ಅಣ್ಣ. ಅಳಿ ಅಂದ್ರೆ ಅಷ್ಟೆಲ್ಲ ಬಟ್ಟೆ ನಿಮ್ಗೆನಾ? ಛೇ ನಾನು ಅಲ್ಲೆಲ್ಲ ಬಟ್ಟೆ ತಗೊಳ್ತೀನ, ಅದೆಲ್ಲ ನಮ್ಮ ಕಂಪ್ನಿ ಎಂಪ್ಲಾಯೀಸ್ಗೆ. ನಾನೇನಿದ್ರು H&M, ಝಾರಾ, ಆಲನ್ ಸೋಲಿ ಈ ತರ ಬ್ರಾಂಡೆಡ್ ಬಟ್ಟೆಗಳೇ ತಗೊಳ್ಳೋದು. ನೀವು ಬಿಡಿ ಹೇಳಿ ಅಂದ್ರೆ ಬಹಳ ರಿಚ್ಚು. ಸುಮ್ನಿರಿ ಮಾವ, ನಿಮ್ಗೂ ಒಂದ್ಸಲ H&M ಕರ್ಕೊಂಡು ಹೋಗ್ತೀನಿ. ಅಲ್ಲಿ ರೇಟ್ ಕೇಳಿದ್ರೆ ಶಾಕ್ ಆಗ್ತೀರಾ. ಒಂದ್ ಪ್ಯಾಂಟ್ಗೆ ಎಷ್ಟು ರೇಟ್ ಇರುತ್ತೆ ಅಂದ್ರೆ? ನಿಮ್ಮ ಮನೆ ಬಾಡಿಗೆ ಎಷ್ಟು? 11,000. ಅದಕ್ಕಿಂತ ಜಾಸ್ತಿ ಇರುತ್ತೆ ಮಾವ. ಅಂದಾಗೆ ಮೊನ್ನೆ ಮೊಬೈಲಲ್ಲಿ ಒಂದು ರೀಲ್ಸ್ ಕಳ್ಸಿದೆ, ನೋಡಿದ್ರಾ? ಇಲ್ವಲ್ಲ ಅಳಿ ಅಂದ್ರೆ ತಡೆನೇ ನೋಡ್ತೀನಿ. ಅಯ್ಯೋ ಬಿಡಿ ಮಾವ, ಮೊಬೈಲಲ್ಲಿ ಏನ್ ನೋಡ್ತೀರಾ, ಲೈವ್ ಆಗಿ ತೋರಿಸ್ತೀನಿ ನೋಡಿ. ಕುಮ್ದಾ, ಲೇ ಕುಮ್ದಾ, ಏನ್ರಿ? ಕುಮ್ದಾ, ನೀನ್ ಎಷ್ಟು ಕೆಜಿ ಇದೆಯಾ? ಒಂದ್ 50 kg ಇದೀನಿ. ಯಾಕೆ? ಯಾಕೆ ಏನು ಅಂತೆಲ್ಲ ಕೇಳಬಾರ್ದು. ನಾನು ಎಷ್ಟು ಕೆಜಿ ಇದ್ದೀನಿ ಅಂತ ಕೇಳು. ಸರಿ, ಎಷ್ಟ್ kg ಇದೀರಾ? 190. 190? ಹೆಂಗೆ? ಹೆಂಗಂದ್ರೆ ನೀನ್ ನನ್ನ ಮನ್ಸಲ್ಲಿ ಇದೆಯಲ್ಲ, ಅದಕ್ಕೆ. ಹೋಗ್ರಿ, ನೀವ್ ಯಾವಾಗ್ಲೂ ಹೀಗೆ ತಮಾಷೆನೆ. ಏಯ್ ನಾಚಿಕೆ ನೋಡು, ಮುದ್ದು ರಾಕ್ಷಸಿ. ಏನ್ ಅಳಿ ಅಂದ್ರೆ ಪ್ರೇಮಲೋಕ ಪಾರ್ಟು ನೀವೇ ಮಾಡಬಹುದು. ಅಳಿಂದ್ರೆ ಅದೇ ನೀವಲ್ಲ ಅಳಿಂದ್ರೆ, ಅತ್ತೆ ಸ್ವಲ್ಪ ಗ್ಯಾಸ್ ಫಿಟ್ ಮಾಡ್ಕೊಡ್ಬೇಕಿತ್ತು, ಬರ್ತೀರಾ? ಬಂದೈತೆ. ಹಾ. ಅತ್ತೆ ಮೊದಲ ಗುರು. ಅತ್ತೆ ಎಲ್ಲ ಕಣೋ, ತಾಯಿಯ ಮೊದಲ ಗುರು. ಮಾವ ನಾನು ಹೊರಡ್ತೀನಿ. ಊಟ ಮಾಡ್ಕೊಂಡು ಹೋಗಿದ್ರೆ ಊಟ ಮಾಡ್ಕೊಂಡು ಹೋಗಿ. ಬೇಡ ಮಾವ, ನಾನು ಹೊರಡ್ತೀನಿ. ನಿಮ್ಮ ಅತ್ತೆ ಹೇಳ್ಬಿಟ್ಟು ಹೋಗಿ. ಇವನು ಹೇಳೋದು ಹೇಳ್ದೆ ಹೇಳು, ವಂಶಕ್ಕೆಲ್ಲ ಹೇಳಬೇಕು. ಅಳಿಂದ್ರೆ ಮಟನ್ ಸ್ವಲ್ಪನೇ ಇದೆ, ಅದಕ್ಕೆ ಇಲ್ಲೇ ತಿನ್ಬಿಡಿ. ಅಳಿಂದ್ರೆ ನೀರ್ ಬೇಕಿತ್ತಾ? ಲೋ ಅಶೋಕ, ಚಿಲ್ಟಾರಿ ಪಲ್ಟಾರಿಗಳೆಲ್ಲ ಮದುವೆ ಆಗ್ತಾರಲ್ಲೋ, ನೀನು ಬೇಗ ಮದುವೆ ಆಗು. ನೆಕ್ಸ್ಟ್ ಅದೇ ಕೆಲಸ ಕಣ ನಂದು. ಏನಂದೆ? ಸಣ್ಣ ಸಣ್ಣ ಮಕ್ಳುಗಳೆಲ್ಲ ಮದುವೆ ಆಗ್ತಿದ್ದಾರೆ, ನೀನು ಮದುವೆ ಆಗು ಒಂದೇ. ಮದ್ವೆದು ಅಂತೀಯಾ? ಏನಾಗಿದೆ ನಿನ್ಗೆ? ಯಾಕೆ ಅವ್ನು ಹೆಂಗ್ ಹೊಡಿತಿದ್ಯಾ? ನಿನ್ನೆ ಮದ್ವೆ ಅಂತಾರೆ, ನೀನ್ ನೆಮ್ಮದಿ ಆಗಿರೋದು ಇಷ್ಟ ಅಲ್ವೇನಾ? ಅವ್ನು ಹೇಳ್ತಿರೋದ್ರಲ್ಲಿ ತಪ್ಪೇನೆ. ನೆಮ್ಮದಿ ಇರಲ್ಲ ಕಣ, ನೀನ್ ಅರ್ಥ ಮಾಡ್ಕೊಳ್ಳ. ಮಗ, ಮದುವೆ ಆದ್ಮೇಲೆ ಹೆಂಡ್ತಿನ ಹೆಂಗ್ ಕಂಟ್ರೋಲ್ ಆಗಿ ಇಟ್ಕೋಬೇಕು ಅಂತ ನಂಗೆ ಗೊತ್ತು. ಅವಳು ಕುಂತ್ರು ನಿಂತ್ರು ಪತಿಯ ಪರದೈವ ಅಂತ ಕನ್ವರ್ಸ್ಬೇಕು, ಹಂಗೆ ಬ್ರೈನ್ ವಾಶ್ ಮಾಡ್ತೀನಿ. ಕೊನೆದಾಗ ನಿನ್ಗೊಂದು ಮಾತಾಡ. ಏನು? ಇರು, ನಮ್ಗೇನ್ ಬಿಲ್ಡಪ್ಗಳು ಬೇಡನೋ. ಮದುವೆ ಆದ್ಮೇಲೆ ಹೆಂಡ್ತಿನ ಹೆಂಗ್ ಕಂಟ್ರೋಲ್ ಆಗಿ ಇಟ್ಕೋಬೇಕು ಅಂತ ಪ್ರಪಂಚಕ್ಕೆಲ್ಲ ತೋರಿಸ್ತೀನಿ. ಮದ್ವೆಗೆ ಬಂದ್ಬಿಡ, ಗಿಫ್ಟು ಮರಿಬೇಡ. ತೋರಿಸ್ತೀನಿ. ಲೇ ಬೇಡ ಕಣ, ಹೆಂಡ್ತಿ ವಿಷಯದಲ್ಲಿ ಬಗ್ಗದೇ ಇಲ್ಲ. ದಿವ್ಯಾ, ಯಾಕೆ ನೀರು ನೀಚ್ ವಾಸನೆ ಬರ್ತಾ ಇದೆ ಕಣೆ? ಓನರ್ಗೆ ಹೇಳ್ಬೇಕು. ಓನರ್ಗೆ ಹೇಳೋದ್ ಬೇಡ. ಯಾಕೆ? ಅದು ಒಂದೊಲೆ ಮೇಲೆ ಅನ್ನಕ್ಕೆ ಇಟ್ಟಿದ್ನಾ, ಇನ್ನೊಂದೊಲೆ ಮೇಲೆ ನಿಮ್ಗೆ ಸ್ನಾನಕ್ಕೆ ಅಂತ ನೀರಿಟ್ಟಿದ್ದೆ. ನಂಗ್ ಬೇರೆ ಮೊಟ್ಟೆ ತಿನ್ಬೇಕು ಅನ್ಸ್ತಾ, ಅದಕ್ಕೆ ನನಗಿರೋ ಬುದ್ಧಿ ಉಪಯೋಗಿಸಿ ನಿಮಗ್ ಸ್ನಾನಕ್ಕೆ ಅಂತ ನೀರಿಟ್ಟಿದ್ನಲ್ಲ, ಅದ್ರಲ್ಲೇ ಬೇಯಿಸ್ಬಿಟ್ಟೆ. ರೀ, ಮೊಟ್ಟೆ ತಿಂತೀರಾ? ಇವಳು ಸ್ವಲ್ಪ ಸಣ್ಣ ಹುಡುಗಿ ತರ ಆಡ್ತಾಳೆ, ಓಕೆನಾ ನಿಂಗೆ? ರೀ, ಇವತ್ ಪಾರ್ಕಲ್ಲಿ ಏನಾದ್ ಗೊತ್ತಾ? ಏನಾಯ್ತು? ದಿವ್ಯಾ, ನೀನ್ ಇಷ್ಟು ಬೇಗ ಮದ್ವೆ ಆಗದೆ ಇದ್ದಿದ್ರೆ
ಹೀರೋಯಿನ್ ಆಗ್ಬೋದಾಗಿತ್ತ? ಯಾರ್ ನಾನ? ನೀನೇ. ನಮ್ ಗ್ರೂಪಲ್ಲಿ ನಿನಗಿಂತ ಬ್ಯೂಟಿಫುಲ್ ಆಗಿರೋ ಹುಡುಗಿರು ಯಾರಿದಾರೆ ಹೇಳು? ನಾನು ಅದೇ ಹೇಳ್ತಿರ್ತೀನಿ ನಿಮ್ಲ ಅವಳಿಗೆ. ನಾನು ಅವಾಗ ಹೀರೋಯಿನ್ ಆಗ್ಬೇಕಂತ ಎಷ್ಟು ಓಡಾಡ್ದೆ. 2 ಪಿಕ್ಚರ್ ಕೇಳಿದ್ರು, ಮುಂಗಾರು ಮಳೆ, ದುನಿಯಾ. ನಿಜ ವಿಮ್ಲಾ, ನಾನು ಆಗೇನ್ ಸಖತ್ತಾಗಿದ್ದೆ ಗೊತ್ತಾ? ನೋಡಿದ್ದೀನಿ ನಿಮ್ಮ ಮದ್ವೆ ಫೋಟೋನ. ಆ ಫೋಟೋಗ್ರಾಫರ್ ಸರಿಗ್ ತೆಗ್ದಿಲ್ಲ ಅಷ್ಟೇ. ಹೋಗ್ಲಿ ಬಿಡಿ, ನನ್ನ ಮಾತೆಲ್ಲಿ ನಂಬ್ತೀರಾ? ಅದ್ ಬಿಡು ದಿವ್ಯಾ, ನೀನ್ ಈಗ್ಲೂ ಟ್ರೈ ಮಾಡು, ಪಕ್ಕಾ ಹೀರೋಯಿನ್ ಆಗ್ತೀಯಾ. ಹೌದಾ? ನಾನ್ ನಿಜ ಹೀರೋಯಿನ್ ಆಗ್ಬೋದಾ? ನಿಜ ಆಗ್ಬೋದು. ಎಲ್ಲ ಈ ಕಡೆ ತಿರುಗು. ಈ ಬ್ಯೂಟಿಫುಲ್ ಆಗಿರೋ ಮುಖದಲ್ಲಿ ಡಿಂಪಲ್ ಏನಾರು ಇದ್ದಿದ್ರೆ ಕ್ಯೂ ನಿಲ್ತಾ ಇದ್ರು ಡೈರೆಕ್ಟರ್ಗಳೆಲ್ಲ. ಆ ಡಿಂಪಲ್ ಏನು ಈಗ್ಲೂ ಮಾಡಿಸ್ಕೋಬಹುದು. ಡಿಂಪಲ್ ಮಾಡಿಸ್ಕೋಬೋದಾ? ಡಿಂಪಲ್ ಏನು ಏನ್ ಬೇಕಾದ್ರೂ ಮಾಡಿಸ್ಕೋಬಹುದು. ನೀನ್ ಯೂಟ್ಯೂಬ್ ನೋಡಲ್ವಾ? ನಾ ಬರೀ ಇನ್ಸ್ಟಾಗ್ರಾಮ್ ನೋಡೋದು. ಶ್ರೀದೇವಿ ಮಗಳು ಮೂಗು ಬೆಳ್ಳುಳ್ಳಿ ತರ ಇದ್ದಾಗ ಈಗ ಒಳ್ಳೆ ಡೈಮಂಡ್ ತರ ಮಾಡಿಸ್ಕೊಂಡಿದ್ದಾಳೆ ನೋಡ್. ಅವಳು ಮೂಗ್ನೇ ರಿಪೇರಿ ಮಾಡಿಸ್ಕೊಂಡಿದ್ದಾಳೆ. ನಿನ್ ಡಿಂಪಲ್ ಮಾಡಿಸ್ಕೊಳಕ್ಕಾಗಲ್ವಾ? ಕರೆಕ್ಟು, ನಾನು ಡಿಂಪಲ್ ಮಾಡಿಸ್ಕೊಂತೀನಿ. ಇವತ್ತೇ ಹೋಗಿ ಹೇಳ್ತೀನಿ. ಏನಾ ಡಿಂಪಲ್ ಮಾಡಿಸ್ಕಂತ್ಯಾ? ಲೂಸ್ ಏನ ನೀನು? ಇವಾಗ ನಾನು ಡಿಂಪಲ್ ಮಾಡಿಸ್ಕೊಂತೀನಿ. ಲೇ ಅದೇನ್ ಏರ್ ಕಟ್ಟೇನೆ ಹಿಂಗ್ ಹೋಗಿ ಹಿಂಗ್ ಮಾಡಿಸ್ಕೊಂಬರಕ್ಕೆ? ಹೋಗಿ ಸುಮ್ನೆ. ಇವಾಗ ದುಡ್ಡು ಕೊಡ್ತೀರಾ ಇಲ್ವಾ? ನನ್ನ ಹತ್ರ ₹1 ಇಲ್ಲ. ಅಂಕಲ್ ಏನಾಯ್ತಮ್ಮ? ಅಂಕಲ್ ಡಿಂಪಲ್ ಮಾಡಿಸ್ಕೊಂತಾಳಂತೆ. ಡಿಂಪಲ್ ಹಂಗಂದ್ರೆ ಇನ್ಸ್ಟಾಗ್ರಾಮ್ ನೋಡಲ್ಲ ಏನಿಲ್ಲ ನೋಡಿ. ನಮ್ ರಚಿಕೆನೆ ಮೇಲೆ ಗುಳಿ ಆಯ್ತಾ? ಇವಳಿಗಿಲ್ಲ, ಇದನ್ನ ಇವಳು ಮಾಡಿಸ್ಕೊಂತಾಳಂತೆ. ಹಂಗೆ ಯಾರಾದ್ರೂ ಮಾಡಿಸ್ಕೊಳ್ತಾರೆ ನಮ್ಮ? ಯಾಕೆ ಮಾಡಿಸ್ಕೋಬಾರ್ದು? ಮದ್ವೆಗೆ ಮುಂಚೆ ಹೆಣ್ ಕೊಡಲ್ಲ ಅಂತ ಇವ್ನು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಲ್ವಾ? ಒರಿಜಿನಲ್ಲು. ಹಲೋ ಮಿಸ್ಟರ್ ಕಿಶೋರ್ ಕುಮಾರ್, ನಿನ್ ಫ್ರೆಂಡ್ ಭರತ್ ನನ್ಗೆಲ್ಲ ಹೇಳಿದಾನೆ. ಮದ್ವೆ ಆದಾಗಿಂದ ಏನು ಮಾಡಿಲ್ಲ. ಅಟ್ಲೀಸ್ಟ್ ಇದ್ದಾನು ಮಾಡಿ ಸಾಯಿ. ಏನ? ನಾನೇನು ಮಾಡಿಲ್ವಾ ನಿಂಗೆ? ಅಂಕಲ್ ಇವಳನ್ನ ಕಟ್ಕೊಂಡು ಈ ಮನೆಗೆ ಬಂದಾಗ ಬಚ್ಚಲಲ್ಲಿ ಬಕೆಟ್ ಇರ್ಲಿಲ್ಲ, 3 ಬಕೆಟ್ ತಂದ್ಕೊಟ್ಟಿದ್ದೀನಿ. ಕೇಳಿ ಇವಳನ್ನ. ಹೌದೇನಮ್ಮ? ಇವೆ ಅಂಕಲ್. ಲವ್ ಬಣ್ಣ ಹೊಡಿಯೋ ಬಕೆಟ್ ತಂದ್ಕೊಟ್ಟು ಏನು ಐಕ್ಯ ಪ್ರಾಡಕ್ಟ್ ತರ ಬಿಲ್ಡಪ್ ಕೊಡ್ತೀಯಾ? ಅಂಕಲ್ ಬಣ್ಣದ ಬಕೆಟ್ ಅಂತ ಯಾಕೆ ಕೇವಲವಾಗಿ ನೋಡ್ತೀರಾ? ನಮ್ ಸಮಾಜದಲ್ಲಿ 75% ಮಿಡ್ಲ್ ಕ್ಲಾಸ್ ಜನ ಇದನ್ನೇ ಯೂಸ್ ಮಾಡೋದು. ಇದ್ರಲ್ಲೇ ಬಟ್ಟೆ ತೊಳೆಯೋದು, ಇದ್ರಲ್ಲೇ ಸ್ನಾನ ಮಾಡೋದು. ಇದು ಬಿಡಿ, ಇವಳು ತಿಂಗಳು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಬಟ್ಟೆನ ಕವರ್ ಅಲ್ಲಿ ಎತ್ಕೊಂಡೋಗಳು. ನನ್ ಕಣ್ಣಾರೆ ನೋಡಕ್ಕಾಗ್ದೆ 2 ಬ್ಯಾಗ್ ತಂದ್ಕೊಟ್ಟಿದ್ದೀನಿ. ಕೇಳಿ ಅವಳನ್ನ. ಹೌದೇನಮ್ಮ? ಇದೆ ಅಂಕಲ್. ಲವ್ ಶಿವಾಜಿನಗರ ಮಾರ್ಕೆಟ್ ಅಲ್ಲಿ ಸಿಗೋ ವಿಮಲ್ ಬ್ಯಾಗ್ ತಂದು ಏನು ಸ್ಕೈ ಬ್ಯಾಗ್ ತರ ಬಿಲ್ಡಪ್ ಕೊಡ್ತೀಯಾ? ಅಂಕಲ್ ವಿಮಲ್ ಬ್ಯಾಗ್ ನ್ಯಾಕ್ ಕೇವಲವಾಗಿ ನೋಡ್ತೀರಾ? ನಮ್ ಸಮಾಜದಲ್ಲಿ 75% ಮಿಡ್ಲ್ ಕ್ಲಾಸ್ ಜನ ಇದನ್ನೇ ಯೂಸ್ ಮಾಡೋದು. ಇದ್ರಲ್ಲೇ ಬಟ್ಟೆ ಇಟ್ಕೊಳ್ಳೋದು, ಇದ್ರಲ್ಲೇ ಬಟ್ಟೆ ಎತ್ಕೊಂಡು ಹೋಗೋದು. ಓ ಹೌದಾ? ಹಾ ಸರಿ ಆಯ್ತು. ಈಗ ನನ್ಗೆ ಸಾಲ ಮಾಡ್ತೀನಿ, ಬಡ್ಡಿ ಕಟ್ಟಕ್ ರೆಡಿ ಆಗಿರು. ಏಯ್ ದಿವ್ಯಾ, ಹೊರಡಣ? ಯಾಕೆ ಪಾರ್ಲರ್ ತೆಗ್ದಿರ್ಲಿಲ್ವಾ? ತೆಗ್ದಿತ್ ಯಾಕೆ? ಹೆಂಗೋದಳ ಹಂಗೆ ಬಂದಿದ್ಯಾ? ಒಂಚೂರು ಟಚ್ ಅಪ್ ಮಾಡಿಸ್ಕೊಬೇಕು ತಾನೆ. ಹಾಯ್ ಕಿಶೋರ್. ಇವಳಕ್ಕಪ್ಪ ಇಲ್ಲಿಗೆ ಬಂದ್ಲು. ಫ್ರೆಂಡ್ರಾ? ಹೇಗಿದ್ಯಾ ಕಿಶೋರ್? ನಾನು ಯಾರು ಅಂತ ಗೊತ್ತಾಯ್ತಾ? ಕುಸುಮ ಅಲ್ಲ? ರೀ, ನಾನು ಯಾವಾಗ್ಲೂ ಹೇಳ್ತಿದ್ನಲ್ಲ, ಫಸ್ಟ್ ಟೈಮ್ ಒಬ್ರು ನಾನು ನೋಡಕ್ ಬಂದಾಗ ಬುಕ್ಕಲ್ಲಿ ಕಾಟೊಡ್ದು ನಿನ್ನಗುನ 8ನೇ ಅದ್ಭುತ ಅಂತ ಹೇಳಿದ್ರು ಅಂತ, ಅವರೇ ಇವರು. ನೀವಿನ್ನದು ಮರ್ತಿಲ್ವಾ? ಮೆಮೊರಿ ಬಾಕ್ಸ್. ಸರಿ ಕಿಶೋರ್, ಮತ್ತೆ ಸಿಗೋಣ. ಬಾಯ್. ಅವಳಿಗೆ ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ. ಪ್ರಾಮಿಸ್, ನಿನ್ನಗುನೇ 8ನೇ ಅದ್ಭುತ. ದಿವ್ಯಾ 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 ಅಳೇಂದ್ರೆ, ಈ ಡೈಲಾಗ್ ನಾ ಹುಡುಗಿಗೆ ಮಾತ್ರ ಹೇಳಿದೀರಾ ಇಲ್ಲ ಇನ್ನೂ ಸುಮಾರು ಜನ ಕೇಳಿದೀರಾ? ಅತ್ತೆ ಏನತ್ತೆ ನೀವು ಹಿಂಗ್ ಮಾತಾಡ್ತಾ ಇದ್ರಾ? ಏನ್ ಹೇಳಿ ಅಂದ್ರೆ ಈಗ ಬಂದ್ರ ಮಾವ ಕೈ ತೊಳ್ಕೊಂಡ್ಮೇಲೆ ಟವಲಲ್ಲಿ ಒರೆಸ್ಕೊಂಬನ್ನಿ. ಇಲ್ಲ ಹಿಂಗ್ ಒರೆಸ್ಕೊಳ್ಳಿ. ಹಿಂಗ್ ಒದ್ರಬಾರ್ದು ಮಾವ. ಏನ್ ಮಾಡೋದಳಿ ಅಂದ್ರೆ ನನ್ಗೆ ಹಿಂಗ್ ಅಂದೇ ಅಭ್ಯಾಸ. ನಿಮ್ಗೆ ಹೇಳಿದ್ನಲ್ಲ. ಸಭಾಷ್, ಇವಾಗ ಗೊತ್ತಾಯ್ತಾ ದಿವ್ಯಾ ಇವನ್ ಬಂಡವಾಳ ಏನು ಅಂತ? ನಾನು ಅವತ್ತೇ ಹೇಳ್ದೆ ದಿವ್ಯನ್ನ ಇವನು ಕೊಟ್ಟು ಮದ್ವೆ ಮಾಡಬೇಡಿ ಅಂತ. ನನ್ನ ಫ್ರೆಂಡು ಸಾಫ್ಟ್ವೇರ್ ಇಂಜಿನಿಯರು, ವರ್ಕ್ ಫ್ರಮ್ ಹೋಮು, ಮನೆ ಕೆಲ್ಸದ ಜೊತೆ ಆಫೀಸ್ ಕೆಲಸನೂ ಮಾಡ್ಕೊಂಡು ನಿನ್ನ ರಾಣಿ ತರ ನೋಡ್ಕೊಳ್ತಾನೆ ಅಂತ. ನನ್ನ ಮಾತು ಎಲ್ಲಿ ಕೇಳಿದ್ರಿ? ಅನ್ಫಾರ್ಚುನೇಟ್ಲಿ ಯು ಮಿಸ್ 25 lakhs ಪ್ಯಾಕೇಜ್ ದಿವ್ಯಾ. ನಿಜ ಬಾವ, ನೀವ್ ಹೇಳಿದ ಮಾತು ಕೇಳ್ಬೇಕಿತ್ತು. ನಾನು ಇವ್ನ ಜೊತೆ ಹೋಗಲ್ಲ, ಇಲ್ಲೇ ಇರ್ತೀನಿ. ದಿವ್ಯಾ ಹೌದು, ನಾನು ಆ ಡೈಲಾಗ್ ಸುಮಾರು ಜನ ಹುಡುಗಿರಿಗೆ ಹೇಳಿರ್ಬೋದು, ಆದ್ರೆ ನಿನಗ್ ಬಿಟ್ರೆ ಆ ಡೈಲಾಗ್ ಬೇರೆ ಯಾರಿಗೂ ಸೂಟ್ ಆಗಲ್ಲ. ಅಂದ್ರೆ ಎಷ್ಟೊಂದ್ ಜನ ರಿಜೆಕ್ಟ್ ಮಾಡಿರೋ ಡೈಲಾಗ್ಗೆ ನಾನು ಅಪ್ರೂವಲ್ ಕೊಟ್ನಾ? ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ಮಮ್ಮಿ, ನಾನು ಇವ್ನ ಜೊತೆ ಹೋಗಲ್ಲ.
ಈಗಲೂ ಕಾಲ ಮುಂಚಿಲ್ಲ ನನ್ನ ಫ್ರೆಂಡು ಸಾಫ್ಟ್ವೇರ್ ಇಂಜಿನಿಯರು ವರ್ಕ್ ಫ್ರಮ್ ಹೋಮು ಮನೆ ಕೆಲಸದ ಜೊತೆ ಆಫೀಸ್ ಕೆಲಸ ಮಾಡ್ಕೊಂಡು ನಿನ್ನ ರಾಣಿ ತರ ನೋಡ್ಕೊಳ್ತಾನೆ. ಯೋಚನೆ ಮಾಡೋ 25 ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಏನ್ ಬೈಕ್ ಬಂದಂಗ್ ಮಾತಾಡ್ತಾ ಇದೀಯಾ? ಗಂಡ ಹೆಂಡತಿ ಜಗಳ ಮಾಡ್ತಾ ಇದಾರೆ ಅಂದ್ರೆ ಆದ್ರೆ ಒಂದ್ ಮಾಡಕ್ ನೋಡಿ, ದೂರ ಮಾಡಕ್ ನೋಡ್ಬೇಡಿ. ಹೊರಗಡೆ ಸಮಾಜದಲ್ಲಿ 30 ವರ್ಷ ಆದ್ರೂ ಹುಡುಗರಿಗೆ ಹೆಣ್ ಸಿಗ್ತಲ್ಲ, ಯಾಕೆ ಗೊತ್ತಾ? ಅಪ್ಪ ಅಮ್ಮನ್ಗೆ ಇಷ್ಟ ಇದ್ರು ನಿನ್ನಂತ ಕಲ್ಬರ್ಕೆ ನನ್ನ ಮಕ್ಳಿದಾರಲ್ಲ, ಹುಡುಗನ ಸೈಟ್ ಇಲ್ವಾ? ತಲೆ ಮೇಲೆ ಕೂದ್ಲಿಲ್ವಾ? ಲೋನ್ ತಗೊಂಡ್ ಮನೆ ಕಟ್ಸಿದನಾ? ಜೀವನ ಪೂರ್ತಿ ಲೋನ್ ತೀರ್ಸ್ಕೊಂಡಿದ್ರೆ ಕಟ್ಕೊಂಡಿರೋ ಹೆಂಡತಿ ನೆಲ್ಸಾಕ್ತಾನೆ ಅಂತ ಹೇಳಿ ಅವ್ರು ತಲೆ ಕೆಡಿಸ್ಬಿಡ್ತಿರಲ್ಲೋ. ಲೋನ್ ತಗೊಂಡಿರೋರು ಯಾರು ಮನೆ ಕಟ್ಟಿಸ್ಬಾರ್ದಾ? ಅಲ್ಲ, ಮನೆ ಕಟ್ಟಿಸ್ಬಾರ್ದಾ ಅಂತ? ಮಾವ, ನಿಮ್ ಏಜ್ ಎಷ್ಟು? 60 ಕಣಪ್ಪ. ಇದ್ ನಿಮ್ ಸ್ವಂತ ಮನೆನಾ? ಇಲ್ಲ, ಬಾಡಿಗೆ ಮನೆ. ಮಾವನ ಇನ್ನ ಸ್ವಂತ ಮನೆ ಕಟ್ಸಿಲ್ಲ, ತಿಳ್ಕೊಳ್ಳಿ. ಅಟ್ಲೀಸ್ಟ್ ನಾವು ಹುಡುಗರು ಲೋನ್ ತಗೊಂಡು ಮನೆ ಕಟ್ಸಿ ಮದುವೆ ಆಗೋಣ ಅಂತ ಡೇ ನೈಟ್ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ರಿ. ಸಾಧ್ಯ ಆದ್ರೆ ಹೆಣ್ ಕೊಟ್ಟು ಕನ್ಯೆ ಸೀರೆ ಬಿಡಿಸಿ. ಅಲ್ಲೇಂದ್ರೆ ಅದ್ ಕನ್ಯಾ ಸೀರೆ ಅಲ್ಲ, ಕನ್ಯಾ ಸೀರೆ. ಕ್ಲೈಮ್ಯಾಕ್ಸ್ ಅಲ್ಲೂ ಕರೆಕ್ಷನ್ ಏನಂತ ನಿಮ್ದು? ಹಲೋ ಮಿಸ್ಟರ್ ಕಿಶೋರ್ ಕುಮಾರ್, ಇಲ್ಲಿ ನಡೀತಿರೋ ವಿಷಯ ಏನು? ನೀವು ಮಾತಾಡ್ತಿರೋ ಟಾಪಿಕ್ ಏನು? ಲೂಸಾ ನೀನು? ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಮೆಸೇಜ್ ಇರ್ಲಿ ಅಂತ ಹೇಳ್ದೆ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇದಕ್ಕಿಂತ ಒಳ್ಳೆ ಮೆಸೇಜ್ ಇಲ್ಲ, ಅದಕ್ಕೆ ಹೇಳ್ಬಿಟ್ಟೆ. ಈಗ ನನ್ಗಿರೋ ಬುದ್ಧಿ ಉಪಯೋಗಿಸಿ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಮೆಸೇಜ್ ಕೊಡ್ಲಾ? ಏನು? ನಾನ್ ಬರಲ್ಲ. ಇದು ಮೆಸೇಜ್ ಅಂದ್ರೆ ದಿವ್ಯಾ, ಅಳೇಂದ್ರ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂದ್ರೆ ನೀನ್ ಅವ್ರ ಜೊತೆ ಹೋಗೋದೇ ಒಳ್ಳೇದು. ನಾನ್ ಹೋಗಲ್ಲ. ನೋಡಮ್ಮ, ಸಂಸಾರ ಅಂದ್ಮೇಲೆ ಒಂದ್ ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ. ನೀನ್ ಅಳಿಯಂದ್ರ ಜೊತೆ ಹೋಗೋದೇ ಒಳ್ಳೇದು ಕಣಮ್ಮ. ನಾ ಹೋಗಲ್ಲ ಅಂದ್ರೆ ಹೋಗಲ್ಲ. ದಿವ್ಯಾ, ಬಾ ದಿವ್ಯಾ. ನಾನ್ ಯಾರ್ ಮಾತು ಕೇಳಲ್ಲ. ಅಜ್ಜಿ ಹೆಂಗ್ ಹೇಳ್ತಾರೋ ಹಂಗೆ. ದಿವ್ಯಾ, ಏನ್ ತಮಾಷೆ ಮಾಡ್ತಿದ್ಯಾ? ಅಜ್ಜಿ ಮಾತೆ ಫೈನಲ್. ಅಜ್ಜಿ, ನೀನ್ ಹೇಳಜ್ಜಿ, ನಾ ಅವನ ಜೊತೆ ಹೋಗೋದ್ ನಿಂಗೆ ಇಷ್ಟ ಇದ್ರೆ ಬಾಯ್ ಬಿಟ್ಟು ಹೋಗಮ್ಮ ಅಂತ ಹೇಳು. ಇಲ್ಲಾಂದ್ರೆ ನಾವ್ 1 ರಿಂದ 5 ಎಳ್ಸೋದಕ್ಕ ಸುಮ್ನೆ ಇರು, ಓಕೆನಾ? ಬಿಡು, ಈ ಗೇಮ್ ಎಲ್ರಿಗೂ ಗೊತ್ತಿರುತ್ತಾನೆ. ನಾನು ಹೋಗ್ತೀನಿ. ಅಮ್ಮ, ಅಜ್ಜಿ ಮಾತಾಡ್ತಿದಾರಮ್ಮ. ಅಜ್ಜಿ ಮಾತಾಡ್ತಿದ್ಯಮ್ಮ. ಅಪ್ಪ, ಅಜ್ಜಿ ಮಾತಾಡ್ತಿದೆ. ಲೇ, ಅವ್ರು ನಿನ್ನೆ ಸಾಯಂಕಾಲದಿಂದಾನೇ ಮಾತಾಡ್ತಾ ಇದ್ದಾರೆ. ನಾನ್ ಫೋನ್ ಮಾಡಿ ನಿನ್ ಗಂಡನ್ಗೂ ಹೇಳಿದ್ದೆ. ಯಾಕೆ ಹೇಳಿಲ್ವಾ? ಗೊತ್ತಿತ್ತು ನೀನ್ ಹಿಂಗೆ ಮಾಡ್ತೀಯ ಅಂತ. ನೀನ್ ನಿನಗಿರೋ ಬುದ್ಧಿ ಉಪಯೋಗಿಸಿದ್ರೆ ನಾನು ನನಗಿರೋ ಬುದ್ಧಿ ಉಪಯೋಗಿಸಿದೀನಿ. ಕ್ಯಾಬ್ ಬುಕ್ ಮಾಡಿದೀನಿ, ನಡೆ ಹೋಗೋಣ. ಮೋಸ ಮೋಸ ಮೋಸ, ಚೀಟಿಂಗ್ ಇದು. ಅಜ್ಜಿ, ಆಗ್ಲಿಂದ ಅಷ್ಟೊಂದು ಜಗಳಾಡ್ತಿದೀವಿ, ಯಾಕಜ್ಜಿ ಒಂದು ಮಾತಾಡಿಲ್ಲ ನೀನು? ಹೇಳಜ್ಜಿ, ಹೇಳು, ಹೇಳು. ಕ್ಲೈಮ್ಯಾಕ್ಸ್ ಅಲ್ಲಿ ಟ್ವಿಸ್ಟ್ ಇರ್ಲಿ ಅಂತ. ಮಗ, ಕುಡ್ತಾರ್ತೀಯಾ? ಮದುವೆ ಆದಮೇಲೆ ಹೆಂಡತಿನ ಹೆಂಗೆ ಕಂಟ್ರೋಲಾಗಿ ಇಟ್ಕೋಬೇಕು ಅಂತ ಪ್ರಪಂಚಕ್ಕೆಲ್ಲ ತೋರಿಸ್ತೀನಿ. ಸಾರಿ. ಎಲ್ಲೋ ಸಂಬಳ ಯಾವಾಗ ಕೊಡ್ತೀಯಾ? ಗಿಫ್ಟ್ ಕೊಡೋದು ಮರ್ತಿದ್ದೆ ಮಗ. ಹ್ಯಾಪಿ ಮ್ಯಾರಿಡ್ ಲೈಫ್. ಅಕ್ಕ, ಕ್ಯಾರಿ ಆನ್.